ಈಗ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡಿದೆ, ಆಲ್ರೆಡಿ ಹೊಟ್ಟೆ ಶೀತೈತೆ. ಇನ್ನು 12 ಗಂಟೆ. ನಮ್ದು ಗೌರ್ಮೆಂಟ್ ಆಫೀಸು, ನೋವರೇ. ಹೋದ್ ತಿಂಗಳು ನಮ್ಮ ಕಂಪ್ನಿಲಿ ಕಾಸ್ಟ್ ಕಟಿಂಗ್ ಮಾಡಿದ್ರು ಸರ್. ಅಲ್ಲಿ ನನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರು ಸರ್. 1 ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ ಸರ್. ಇನ್ನು EMI, ಅಪ್ಪನ ಹಾಸ್ಪಿಟಲ್ ಬಿಲ್ಲು, ಏನೇನೋ ಇದೆ ಸರ್. ಸರ್ ತುಂಬಾ ಕಷ್ಟ ಆಗ್ತಿದೆ ಸರ್. ನಾನು PF ಫಾರ್ಮ್ ಇದೆ, ಇದನ್ನ ತಗೊಂಡು ನಾನು PF ಅಮೌಂಟ್ ವಿತ್ಡ್ರಾ ಮಾಡ್ಕೊಡಿ ಸರ್. ನಿನ್ ಕತೆನ ಯಾರು ಡೈರೆಕ್ಟ್ ಕೇಳಿದ್ರೆ ಒಳ್ಳೆ ತಂದಾನಿ ತಾನೇ ಫಿಲಮ್ ಮಾಡ್ಬಿಡ್ತಾರೆ. ಆದ್ರೆ ನಿಂಗೆ PF ಅಮೌಂಟ್ ಬರ್ಬೇಕು ಅಂದ್ರೆ ನಿನ್ಗೆ 55 ವರ್ಷ ಆಗಿರ್ಬೇಕು. ಈಗ ಹೋಗ್ ನಾನು ತಿನ್ಬೇಕು. ಏನ್ ಸರ್ ನಂಗೆ ಬುದ್ಧಿ ಇಲ್ಲ, ನಂಗೇನು ಗೊತ್ತಾಗಲ್ಲ ಅನ್ಕೋಬಿಟ್ರಾ? ಸೆಕ್ಷನ್ 68HH ಮತ್ತೆ ಸೆಕ್ಷನ್ 69 ಸಬ್ ಸೆಕ್ಷನ್ ಆಫ್ 2 ಆಫ್ EPF ಆಕ್ಟ್ ಪ್ರಕಾರ ಒಬ್ಬ ಪರ್ಸನ್ಗೆ ಕೆಲ್ಸದಲ್ಲಿ ಏನಾದ್ರು 1 ತಿಂಗಳು ಗ್ಯಾಪ್ ಆದ್ರೆ ಅವ್ನ್ PF ಅಮೌಂಟ್ ಏನಿದೆ ಅದ್ರಲ್ಲಿ 75% ವಿತ್ಡ್ರಾ ಮಾಡ್ಕೋಬಹುದು. ಅದೇ ಅವ್ನ್ ಕೆಲ್ಸದಲ್ಲಿ ಏನಾದ್ರು 2 ತಿಂಗಳು ಗ್ಯಾಪ್ ಆಗ್ಬಿಟ್ರೆ 100% PF ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು. ಸೊ ಈಗ ನನ್ ಕೆಲಸ 1 ತಿಂಗಳಾಗಿದೆ. ಸೊ ನನಗೆ 75% PF ಅಮೌಂಟ್ ನ ವಿತ್ಡ್ರಾ ನಾನು ಈಗಲೇ ಮಾಡ್ಕೋಬೇಕು, ನೀವು ಮಾಡ್ಕೊಡ್ಬೇಕು. ನೋಡಕ್ ದೊಡ್ಡನ್ ತರ ಅವ್ನು ಏನೋ ಗೊತ್ತಿಲ್ಲ ಅನ್ಕೊಂಡ್ರೆ ಇವೆಲ್ಲ ಗೊತ್ತಾಗುತ್ತೆ. ಸರಿ ಕೊಡೋದಿಲ್ಲ. ತಗೊಳ್ಳಿ